ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ಒಂದು ಅದ್ಭುತ ವ್ಲಾಗ್ ಅನ್ಕೊಳ್ಳಿ. ಈ ಒಂದು ವ್ಲಾಗ್ನ ಫಸ್ಟ್ ನಾನು ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಮಾಡಬೇಕು ಅಂತ ಅನ್ಕೊಂಡೆ. ಆಮೇಲೆ ಇವಾಗ ಒಬ್ರಿಗೆ ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಹೆಂಗೆ ಅಂತ ಅನ್ಕೊಂಡ್ಬಿಟ್ಟೆ. ಇನ್ನು ನೆಕ್ಸ್ಟ್ ನಮ್ಮಪ್ಪ ಮತ್ತೆ ಅಮ್ಮ ಜೊತೆ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ರಿಯಲೈಸ್ ಆಯ್ತು ನಮ್ಮ ಅಪ್ಪ ಅಮ್ಮಂಗೆ ಈ ಬ್ಲಾಗ್ ಅಲ್ಲಿ ಅದು ಅವ್ರಿಗೆ ಸೂಕ್ತ ಅಂದ್ರೆ ಅವ್ರಿಗೆ ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಚಿರುನು ಮತ್ತೆ ಫಸ್ಟ್ ಭವಿತಾನ ಹಾಕೊಂಡೆ. ಇವರಿಬ್ರು ಪರ್ಫೆಕ್ಟ್, ಓಕೆನಾ. ಆದ್ರೆ ಈ ಕಡೆ ಒಂದು ವೀಕ್ನೆಸ್ ಇದೆ, ಅದೇನಂತ ಹೇಳ್ತೀನಿ. ಆಮೇಲೆ ಮತ್ತೆ ಯೋಚನೆ ಮಾಡಿದೆ, ಚಿರು ಮತ್ತೆ ಅವ್ರ ಅಮ್ಮನ ಹಾಕಿದ್ರೆ ಹೆಂಗಿರುತ್ತೆ, ಅವ್ರ ಅಮ್ಮಂಗೆ ಗೊತ್ತಿರುತ್ತಲ್ವ ಒಂದ್ ಸ್ವಲ್ಪ ಅಂತ. ನಾನು ಯೋಚನೆ ಮಾಡಿದೆ. ಆಮೇಲೆ ಅಕ್ಕಗೂ ಕಾಲ್ ಮಾಡ್ಬಿಟ್ಟು ಕೇಳಿದ ತಕ್ಷಣ ಒಂದು ರೇಂಜ್ ಅಂತ ಹೇಳಿದ್ರು. ಓಕೆ, ಇದೇ ಪರ್ಫೆಕ್ಟ್ ಅಂದ್ಬಿಟ್ಟು ಚಿರುನು ಮತ್ತೆ ಅವ್ರ ಅಮ್ಮಗೂ ಕಾಂಪಿಟೇಷನ್ ಬಿಡ್ತಾ ಇದೆ. ಅಂಡ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಗೆಸ್ ದಿ ಕನ್ನಡ ಸಾಂಗ್. ಸೊ ಇಂಗ್ಲಿಷ್ ಅಲ್ಲಿ ನಾವು ಸಾಂಗ್ ನ ಬರ್ದಿರ್ತೀವಿ, ಅದನ್ನ ಕನ್ನಡದಲ್ಲಿ ನೀವು ಯಾವ ಸಾಂಗ್ ಅಂತ ನೀವಿಬ್ರು ಹೇಳ್ಬೇಕು. ಏನು ಹೇಳ್ಕೊಡೋದಲ್ಲಿ ಹಿಂಗೆ ಓಕೆ. ಅಂಡ್ ಏನಂದ್ರೆ ಇವಾಗ ಏನಿಗೆ ಗೊತ್ತಾ, ಈ ಮೊದ್ಲೇ ಗಿವ್ ಅಪ್ ಕೊಟ್ಬಿಟ್ರಲ್ವ, ಹೇಳಕ್ಕಾಗಲ್ಲ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಗಿವ್ ಅಪ್ ಅಂತ ಹೇಳ್ಬಿಟ್ಟು ನಿನ್ನ ಡೌನ್ ಮಾಡ್ತಾರ, ನೀನ ಕುಗ್ಗಿಸ್ತಾ ಇದಾರೆ ಗೈಸ್. ಈ ಕಡೆ ವೀಕ್ನೆಸ್ ಏನಕ್ಕಂದ್ರೆ ಹೇಳಿದ್ದು, ನಮ್ಮ ಚೋಟಮ್ಮರಿಗೆ ಇಂಗ್ಲಿಷ್ ಬರುತ್ತೆ, ಆದ್ರೆ ಸಾಂಗ್ಗಳು ಕೇಳಿರೋದು ಕಮ್ಮಿ ಅನ್ಕೋತೀನಿ. ಇವರಿಗೆ ಇಂಗ್ಲಿಷ್ ಕಮ್ಮಿ, ಸಾಂಗ್ಗಳು ಜಾಸ್ತಿ ಕೇಳೋರೆ. ನನಗೆ ಇವಾಗ ಕನ್ಫ್ಯೂಸ್ ಆಗ್ತೈತೆ, ಏನ್ ಮಾಡ್ಬೇಕು, ತಗೊಂಡು ಇಬ್ರು ಬಿಡ್ಬೇಕಾ ಇಲ್ಲ ಒಬ್ಬೊಬ್ರನ್ನೇ ಮಾಡ್ಬೇಕಾ. ಇನ್ ಕೇಸ್ ಅಕಸ್ಮಾತ್ ಇವ್ರಿಬ್ರನ್ನ ಈ ಕಡೆ ಇಟ್ಬಿಟ್ಟು ಚಿರುನ ಈ ಕಡೆ ಇಟ್ಬಿಟ್ಟು ಇವರಿಬ್ರೇ ವಿನ್ ಆಗ್ಬಿಟ್ರೆ ಇದು ಅನ್ಫೇರ್ ಗೇಮ್ ಅಂತ ಬರುತ್ತೆ. ಅದಕ್ಕೆ ಅವ್ರ ಅಮ್ಮನೇ ಇಟ್ಟಿದ್ದೀನಿ. ಇವಾಗ ಅವ್ರ ಅಮ್ಮನೇ ಕೂರ್ಸಿದೀನಿ. ಅವ್ರ ಅಮ್ಮನೇ ಕಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟ ಆದ್ರೂ ಪರವಾಗಿಲ್ಲ, ವಿನ್ ಆಗ್ಬೇಕು ಅಂತ ಆಗ್ಬೇಕು. ಓಕೆನಾ? ಗೆದ್ದವ್ರ ಪ್ರೈಸ್ ಹೇಳ್ದಲ್ಲ, ಪ್ರೈಸ್ ಹೇಳ್ದಲ್ಲ ಆವಾಗ ಅಲ್ಲಿ ಕಿವಿಯಲ್ಲಿ ಹೇಳ್ದೆ. ನಾನೇನು ಹೇಳಿಲ್ಲ, ಹೇಳ್ತು ನಾವು ಲಾಸ್ಟ್ ಅಲ್ಲಿ ನಾನೇನು ಹೇಳಿಲ್ಲ ಪ್ರೈಸು. ಅಂಡ್ ಏನಂತ ಗೊತ್ತಾ, ಪ್ರತಿ ಸಲ ನಾನು ಹೇಳ್ತಿರ್ತೀನಿ, ಇನ್ನೊಂದು ಅವ್ರನ್ನ ಕೇಳ್ತಿರ್ತೀನಿ. ಈ ಸಲ ನೀವೇ ಕಮೆಂಟ್ ಹಾಕಿ, ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಹೇಳ್ತಾರೆ. ಗೆದ್ದವರಿಗೆ ನಾನು ಏನ್ ಕೊಡ್ಬೇಕು ಅಂತ ಕಾಮೆಂಟ್ ಹಾಕಿ, ಆ ಕಮೆಂಟ್ ನ ಪೂರ್ತಿ ಓದ್ಬಿಟ್ಟು ಯಾವ್ದು ಲೈಕ್ಸ್ ಇಲ್ಲ ಯಾವ್ದು ಪರ್ಫೆಕ್ಟ್ ಆಗಿರುತ್ತೆ ಅಂದ್ರೆ ಅಕಸ್ಮಾತ್ ಚಿರು ವಿನ್ ಆದ ಅನ್ಕೊಳ್ಳಿ, ಚಿರುಗೆ ನೀವು ಒಂದು ಒಳ್ಳೆ ಗಿಫ್ಟ್ ಹೇಳಿರ್ತೀರ, ಅದು ಚಿರುಗೆ ಸೂಕ್ತ ಅನ್ಸಿದ್ರೆ ಅವ್ನಿಗೆ ಕೊಡ್ತೀನಿ. ಅವ್ರಿಗೆ ಅವ್ರ ಅಕ್ಕಗೆ ಒಂದೊಳ್ಳೆ ಗಿಫ್ಟ್ ಆದ್ರೆ ಅಕ್ಕಗೆ ಒಂದು ಗಿಫ್ಟ್ ಕೊಡ್ತೀನಿ. ಸೊ ನಿಮ್ಮ ಕಮೆಂಟ್ ಯಾವ್ದು ಇವರಿಬ್ರಲ್ಲಿ ಗೆದ್ಮೇಲೆ ಡಿಸೈಡ್ ಮಾಡಿ ಏನ್ ಕೊಡ್ಬೇಕು ಗಿಫ್ಟ್ ಅಂತ, ಓಕೆನಾ? ಸೊ ಇವಾಗ ಆಟ ಶುರು ಮಾಡೋಣ. ರೆಡಿನಾ? ಬರುತ್ತೇನ್ರಿ? ಟ್ರೈ ಬಿಟ್ಕೊಟ್ರು ಅಷ್ಟೇ. ಬಿಟ್ಕೊಟ್ರೆ ಗೈಸ್, ಅಕಸ್ಮಾತ್ ಅಮ್ಮ ಬಿಟ್ಕೊಟ್ರೆ ನೀವು ಹಿಂಗೆ ಸುಮ್ನೆ ಕೂತ್ಕೋಬೇಡಿ. ನೀವು ಅಕ್ಕ ಹಿಂಗೆಲ್ಲ ಬಿಟ್ಕೊಡ್ಬಾರ್ದು, ಇಲ್ಲ ನೀವು ಆಡಕ್ಕೆ ಬರಬೇಡಿ ಅಂತ ಹೇಳ್ಬಿಡ್ಬೇಕು. ಕಷ್ಟಪಟ್ಟು ಗೆದ್ದಿರ್ತೀವಿ, ನೀನ್ ಗೆಲ್ತೆ. ನೀನೇನೇ ಇದ್ರು ಏನೋ ಸ್ಟ್ರೈಟ್ ಫಾರ್ವರ್ಡ್ ಬಿಟ್ಕೊಡಲ್ಲ. ಅಕ್ಕ ಹಂಗಲ್ಲ, ಮಗ ಅಂದ್ಬಿಟ್ಟು ಬಿಟ್ಕೊಟ್ಬಿಟ್ರೆ ಅದೆಲ್ಲ ಇಲ್ಲ. ಇನ್ನು ಮಗಳು ಕುಲ್ಸಿದ್ರೆ ಬಿಟ್ಕೊಟ್ಟಿರೋದು, ಮಗ ಅಂದ್ರೆ ಬಿಟ್ಕೊಡಲ್ಲ, ಅದೆಲ್ಲ ಇಲ್ಲ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಆದ್ರೂ ಅಕ್ಕ, ಇದು ಆಟ ಅಂದ್ರೆ ಆಟ, ಬಿಟ್ಕೊಡ್ಬಾರ್ದು. ನೀವು ಗೆಲ್ಬೇಕಂತ ಆಡ್ಬೇಕು, ನೀನ್ ಗೆಲ್ಬೇಕಂತ ಆಡ್ಬೇಕು. ಯಾಕಂದ್ರೆ ಆ ಒಂದು ಗಿಫ್ಟ್ ಪ್ರೈಸ್ ಏನಾಗಿರುತ್ತೋ ಗೊತ್ತಿಲ್ಲ. ಗೊತ್ತು ಹೋಗದ್ ನಿಮ್ಮಿಬ್ರಿಗೆ ಒಂದೇ ಮನೆಗಂತ, ಬಟ್ ಆದ್ರೂ ನಿನಗೆ ಹೋಗುತ್ತೆ, ನಿಮಗೆ ಹೋಗುತ್ತೆ. ಗೋಲ್ಡ್ ಅಂತೆ ನಮ್ಮಮ್ಮ ಅದ್ಯಾವ್ದೋ ಟ್ರೆಜರ್ ಅಂಟ್ ಅಲ್ಲಿ 1 minute ಅಲ್ಲಿ ಏನ್ ಬೇಕಾದ್ರೂ ಪಿಕ್ ಮಾಡ್ಕೊಳ್ಳಿ ಗೋಲ್ಡ್ ಅಂತ ಹೇಳಿದ್ರು, ಇವರು ಗೋಲ್ಡ್ ಗಿಫ್ಟ್ ಅಂತ ಹೇಳ್ತಾರೆ. ನಿಮಗೆ ಇಂಗ್ಲಿಷ್ ಬರುತ್ತಾ? ಸ್ವಲ್ಪ ಬರುತ್ತೆ. ಶೋರಾ? ಗೆಲ್ತೀರಾ ಇಲ್ಲ ಬಿಟ್ಕೊಡ್ತೀರಾ? ಬಿಟ್ಕೊಟ್ರೆ ಗೈಸ್, ಅಕಸ್ಮಾತ್ ನಿಮ್ ಕಣ್ಣಿಗೆ ಅಕ್ಕ ಬಿಟ್ಕೊಟ್ರೆ ಇನ್ಮೇಲೆ ಅವ್ರನ್ನ ಆಡ್ಸಲ್ಲ ಪಕ್ಕ. ನಮ್ಮ ವ್ಯೂವರ್ಸ್ ಏನಾದ್ರು ಕಮೆಂಟ್ ಹಾಕಿದ್ರೆ ಅಕ್ಕ ಬಿಟ್ಕೊಟ್ರು ಮಗನ್ಗೋಸ್ಕರ ಬಿಟ್ಕೊಟ್ರು ಅಕ್ಕ ಅಂತ ಹೇಳ್ಬಿಟ್ರೆ, ನಾನು ನೆಕ್ಸ್ಟ್ ಟೈಮ್ ಇಂದ ಇವ್ರಿಬ್ರು ಕಾಂಪಿಟೇಷನ್ ಆಡ್ಸಲ್ಲಪ್ಪ. ಇಲ್ಲ ಇವ್ನಿಗೂ ಆಡ್ಸಲ್ಲ, ಇವನು ಬಿಟ್ಬಿಡ್ತೀನಿ ನಾನು. ಹೇಳ್ ಮತ್ತೆ ಅಮ್ಮಗೆ, ಐ ಆಮ್ ರಿಚ್ ಇನ್ ಇಂಗ್ಲಿಷ್. ಶುರು ಮಾಡೋಣ. ಅಂಡ್ ಇನ್ನೊಂದು, ಈ ರೂಲ್ಸ್ ಏನಂದ್ರೆ, ಇದ್ರಲ್ಲಿ ರೂಲ್ಸ್ ಏನಂದ್ರೆ, ನಾನು ಹೇಳಿದ ತಕ್ಷಣ ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಹೇಳ್ತಾರೋ ಅವರು ವಿನ್ನರ್ ಅಂತ. ಓಕೆನಾ? ಫಸ್ಟ್ನೇ ಸಾಂಗ್, ಮೊದಲನೇದು something happened for me itself. ಏನೋ ಆಗಿದೆ ನನಗೆ ಗೊತ್ತೇ ಆಗದೆ, ಆಗೋಗಿದೆ ಮಾಯಾ ನನ್ನ ಮುದ್ದಿನ ಹೃದಯ, ಲೋಕದಲ್ಲಿ ಜಾರಿಗೆ ಅದನ್ನೇ ಯೋಚನೆ ಮಾಡ್ಬೇಕು ನೀವು. ಲೈನ್ ಫಸ್ಟ್ ಲೈನ್ ಸಮಥಿಂಗ್ ಅಂದ್ರೆ ಏನ್ ಹೇಳು? ಅದು ಯಾವ ಪರ್ಫೆಕ್ಟ್
ಗೈಸ್ ಇನ್ ಕೇಸ್ ಏನಾದ್ರು 7-7 ಇವನೇ ಗೆದ್ದು ಬಿಟ್ರೆ ಈ ಕಡೆ ಆಮೇಲೆ ಚೋಟ ಮನಿ ಕರ್ಕೊಂಡ್ ಬರ್ತೀನಿ ಸ್ವಲ್ಪ ಆದ್ರೂ ಗೆಲ್ಲಿ ಅಂತ ಆದ್ರೂ ಸ್ವಲ್ಪ ಅವ್ರು ಆನೆ ನಡೆದಿದ್ದೆ ದಾರಿ. ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕು. ಅಷ್ಟೇ ಅಂದಿನ್ ಬೇಕಾದ್ರೂ ಕರ್ಕೊಳ್ಳಿ. ನೀನಾ ಅಂದಿ. ಕುಂಬಳಕಾಯಿ ನೀನ್ ಯಾರು? ಅಂದಿವರ ಅಣ್ಣ. ಓಕೆ, ಎರಡನೇ ಕ್ವಶನ್ ಅಕ್ಕ ಗಮನ ಕೊಟ್ಬಿಟ್ಟು ಕೇಳಿಸ್ಕೊಳ್ಳಿ. ಮುಂದೆ ಹೋಗು. ಅಗೇನ್ ಲವ್ ಫಾರ್ ಯು, ದಟ್ ಲವ್ ಕೇಮ್ ಟು ಯುವರ್ ಹಾರ್ಟ್, ಜರ್ನಿ ಸ್ಟಾರ್ಟೆಡ್, ಕ್ರೇವ್ಡ್ ಯುವರ್ ಲವ್. ಯಾವ್ದಣ ಇದು? ಅಗೇನ್ ಲವ್ ಫಾರ್ ಯು, ದಟ್ ಲವ್ ಕೇಮ್ ಟು ಯುವರ್ ಹಾರ್ಟ್. ಲವ್ ಆಗೋಯ್ತೆ ನಿನ್ ಮೇಲೆ. ಅಲ್ಲ ಅದಲ್ಲ, ಜೋರಾಗಿ ಹೇಳಿ, ನೀವೇನ್ ಹೇಳಿದ್ರು ಜೋರಾಗಿ ಮಾತಾಡ್ಬೇಕು. ಏನು ಅದು ನೀನ್ ಯಾವ್ದು ಹೆಸ್ರು ಸಾಂಗ್ ನೆನ್ಪ. ಅಗೇನ್ ಲವ್ ಫಾರ್ ಯು, ಮತ್ತೆ ಪ್ರೀತಿ ನಿನ್ನ ಮನಸ್ಸು, ದಟ್ ಲವ್ ಕೇಮ್ ಟು ಯುವರ್ ಹಾರ್ಟ್. ನೀನ್ ಹಂಗೆ ಹೇಳ್ತಾ ಇದ್ರೆ ಈಗ ಅಕಸ್ಮಾತ್ ನೀನ್ 30% ಹೇಳ್ತಿ, ಯಾಕಂಗ್ ಗೊತ್ತಾಗಿದ ತಕ್ಷಣ ಫುಲ್ ಹೇಳ್ಬಿಡ್ತಾರೆ. ನನ್ಗೆ ಆ ಸಾಂಗೇ ಗೊತ್ತಿರಲ್ಲ ಏನೋ ಮೋಸ್ಟ್ಲಿ. ಅಗೇನ್ ಲವ್ ಫಾರ್ ಯು, ದಟ್ ಲವ್ ಕೇಮ್ ಟು ಯುವರ್ ಹಾರ್ಟ್, ಜರ್ನಿ ಸ್ಟಾರ್ಟೆಡ್. ಜರ್ನಿ ಕನ್ನಡದಲ್ಲಿ ಏನಂತಾರೆ ಅದು? ಓ ಮನಸ್ಸೇ ಮನಸ್ಸೇ. ಮತ್ತೆ ಒನ್ಸ್ ಮೋರ್. ಜರ್ನಿ ಸ್ಟಾರ್ಟೆಡ್, ಇದೇ ಹೈಲೈಟ್ ಪಾಯಿಂಟ್. ಜರ್ನಿ ಸ್ಟಾರ್ಟ್. ಜರ್ನಿ ಕನ್ನಡದಲ್ಲಿ ಏನಂತಾರೆ? ಮಾತಾಡಿ ಅಕ್ಕ, ಏನಕ್ಕ ಮಾತಾಡೋದವ ನೀವು? ಸಾಂಗೇ ಗೊತ್ತಾಗ್ತಿಲ್ವೇ ಮತ್ತೆ ನಾ ಜರ್ನಿ ಸ್ಟಾರ್ಟೆಡ್ ಅಂತ ಹೇಳ್ತಾ ಇದೀನಿ, ಇವರಿಬ್ರು ಕಂಡಿಡಿತಾರೆ. ಜರ್ನಿ ಕನ್ನಡದಲ್ಲೇ ನನ್ ತಲೆ ಓಡ್ತಾ ಇಲ್ಲ. ನಿಮಗೆ ಗೊತ್ತಿಲ್ವಾ ಕನ್ನಡದಲ್ಲಿ? ಮತ್ತೆ 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 ಒನ್ಸ್ ಮೋರ್. ಅಗೇನ್ ಲವ್ ಫಾರ್ ಯು, ದಟ್ ಲವ್ ಕೇಮ್ ಟು ಯುವರ್ ಹಾರ್ಟ್, ಜರ್ನಿ ಸ್ಟಾರ್ಟೆಡ್, ಕ್ರೇವ್ಡ್ ಯು ಅಂದ್ರೆ ಕ್ರೇವ್ಡ್ ಯುವರ್ ಲವ್ ಗಿಫ್ಟ್. ಸರಿ, ಒಂದು ಟೂ ನಾಗ ಆಡಿ ಇವಾಗ. ಸರಿ, ಟೂ ನಾಗ ಆಡು. ಟೂ ಆಡಿದ್ರೆ ಮುಗ್ದೆ ಪರವಾಗಿಲ್ಲ, ಆಡು. ನಮ್ಗೆ ಇವಾಗ ಇಷ್ಟೆಲ್ಲ ಕಂಡಿಡಿ. ಟೂ ನಾಡು. ಜರ್ನಿ ಬಂದ್ಬಿಟ್ಟು ಪಯಣ. ಅದ್ ನನಗೆ ಗೊತ್ತಾಯ್ತು. ಅದನ್ನೇ ಹೇಳ್ಬೇಕು. ಅದ್ ಟೂ ನಾಡೋಣ ಸಾಕು. ನೀವು ಹೇಳಿ ಅಕ್ಕ. ಪಯಣ. ನಮ್ಮಮ್ಮಗೆ ಇಂಗ್ಲಿಷ್ ಗೊತ್ತಿಲ್ಲ, ನಾ ಬುಜ್ಜಿನ ಅಕ್ಕ ಹೇಳ್ತೀನಿ. ಹೌದು. ಮೂವಿ ಯಾವ್ದು? ಮೂವಿ ಕೊಡು. ಮೂವಿ ಮೇ ಬಿ ಜೆಂಟಲ್ಮನ್ ಇರಬೇಕು. ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ, ಕೂಡಿದೆ ಪ್ರೀತಿ ಕಾಣಿಕೆ. ಮತ್ತೆ ಎಲ್ಲ ಮುಗಿದ್ಮೇಲೆ ಮತ್ತೆ ಲವ್. ಯಾಕೆ ಹಿಂಗಾಗ್ಬಿಟ್ರಿ ನೀವು? ಅಯ್ಯೋ ರಾಮ, ಮಗಂಗ್ ಬಿಟ್ಕೊಡ್ತಾ ಇದ್ರಾ? ಇಲ್ಲ ಒಂದು ತಲೆಗೆ ಬರ್ತಿಲ್ಲ ಸಾಂಗ್. ಸುದೀಪಣ್ಣ ಬಂದ್ರು ನನ್ನ ಎದುರು ನಿಂತ್ಕೊಳಕ್ಕಾಗಲ್ಲ. In the village there will be dawn. The dawn upside, you are the king. ಓಹ್ ಅಚ್ಚಾ. In the village ಒಂದೂರಲ್ಲಿ ಒಬ್ಬ ಯಜಮಾನ. ಅದೆಲ್ಲರೂ ಇಲ್ಲ ಟೂನ್ ಕೊಡು, ನಂಗೆ ಇದು ಟೂನ್ ಬೇಕು. ಟ್ಯೂನ್ ಕೊಟ್ರೆ ಎಲ್ಲ ಕಂಡಿಡ್ತಾರೆ, ನಿಮ್ಮ ಅಮ್ಮ ಕಂಡಿಡ್ತಾರೆ. ಸರಿ, ಒಂದು ಕೊಡು ಟೂನ್. ಇದ್ರದ್ದು ಹೀರೋ ಬಂದ್ಬಿಟ್ಟು ನಮ್ಮ ಕಿಚ್ಚ ಬಾಸ್ ಅವರು. ಸವಿ ಸವಿ ನೆನಪು ಸಾವಿರ ಯಾರೋ ಎಲ್ಲಿಂದ ಬಂತು ಸವಿ ನೆನಪು ಸಾವಿರ ನೆನಪು? In the ಅಲ್ಲೆಲ್ಲ ಇದೆ village ಸವಿ. ಸಾಂಗ್ ಡಿಂಗ್ 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 ಡಿಂಗ್. ಎದೆಯೊಳಗೆ ಗಿಟ್ಟಾರು Song ಹೇಳಿ, ಡಿಂಗ್ ಇಬ್ಬರು ಡಿಂಗ್ ಯಾರು ಡಿಂಗ್ ಹೇಳ್ತಾರೋ ಡಿಂಗ್ ಅನ್ನುತ್ತೆ, ಇವಳೆದ್ರು ಬಂದಾಗ ಸಾಂಗ್ ಹೇಳ್ಬೇಕು, ಸ್ಟಾರ್ಟಿಂಗ್ ಸಾಂಗ್. ಟೂನ್ ಕೊಡಪ್ಪ, ನಂಗೆ ಹೇಗತ್ತಲ್ಲ. ಟ್ಯೂನ್ ಕೊಡ್ಬೇಕಾ? ಓಕೆ. ಟಾ ಟಾ ಟನಾ 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 ನಾನಾ. ಈ ಚಕ್ಕರಿಸಿದ ನನಗೆ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಲೈನ್ ನಂಗೆ ಬರ್ಬೇಕು ಇಬ್ರಲ್ಲಿ ಒಬ್ರಿಗೆ. ಬಾರೆ ಚಿನ್ನ ನೀ ನನ್ನ ಸ್ಟಾರ್ಟಿಂಗ್ ಲೈನ್. ಗೈಸ್, ಈ ಒಂದು ಸಾಂಗು ನಮ್ ಚೋಟ ಮರಿ ಗೊತ್ತಾಗಿದೆ ಅಂತೆ. ಇನ್ ಕೇಸ್ ಅವ್ರೇನಾದ್ರೂ ಕರೆಕ್ಟ್ ಆಗಿ ಹೇಳಿದ್ರೆ ನಮ್ಮ ಅಮ್ಮಗೆ ತಗೊಂಡ್ಲಿ. ಇನ್ ಕೇಸ್ ಅವ್ರೇನಾದ್ರೂ ಅವಳು ಕರೆಕ್ಟ್ ಆಗಿ ಹೇಳಿದ್ರೆ ಇಲ್ಲಿ ಬೈ ಕಡಿ ಬಾ, ಅವಳು ಕರೆಕ್ಟ್ ಆಗಿ ಹೇಳಿದ್ರೆ ಆ ಸಾಂಗು ಇವ್ರಿಗೆ ಹೋಗುತ್ತೆ. ಅಂದ್ರೆ ಇದು ತಪ್ಪಾದ್ರೆ ಮಕ್ಕರು. ಊರಲ್ಲಿರೋ ಡಾನ್ಗಳಿಗೆ ರಾಜ ನೀನು, ರೆಡಿನಾ? ಓಕೆ. 101 ಮೆಮೊರೀಸ್ ಬಾಟಮ್ ಆಫ್ ಮೈ ಹಾರ್ಟ್. 101 ಅಂದ್ರೆ 101 ಮೆಮೊರೀಸ್. ಸವಿ ಸವಿ ನೆನಪು. ನೋ ಅದೇ ಥೂ, ಇಂಥ ಸಾಂಗು ಯಪ್ಪ. ನಿನ್ ಗೊತ್ತು ಹೇಳ್ತಾ ಇದ್ಯಾ? ಫೇಮಸ್ ಸಾಂಗು. 101 101 ಕನಸು. ಅಲ್ಲ 101 ನೆನಪು ಅದಲ್ವಾ? ಹೇಳಿ ನೀವು. ನಾನು ಸುದೀಪಣ್ಣ ಮುಖ ನೋಡೋದು, ನನ್ನ ಮುಖ ನೋಡೋದು. ಎದೆಯಾಳದಿಂದ ಹಾಡಾಗಿ ಬಂತು ಆನಂದ. ನನಗಿದ್ದು ಗೊತ್ತಿಲ್ಲ ಈ ಸಾಂಗ್. ಅದೇನಾ? ಯಾರು ಹೇಳಿದ್ದು ಗೊತ್ತಿಲ್ಲ, ಸುಳ್ಳು ಹೇಳಿದ್ರೆ. ಯಾವಾಗ? ಅದೇನಾ? ಅದೇ
ಅಕ್ಕ ನೀವ್ ಏನ್ ಹೇಳಿದ್ರು ಕಾನ್ಫಿಡೆಂಟ್ ಆಗಿ ಹೇಳಿ ಅಕ್ಕ. ಸಿಬಿನ್ ಎತ್ಕೊ ಕಾನ್ಫಿಡೆಂಟ್ ಆಗಿ ಜೋರಾಗಿ ಮಾತಾಡಕ್ಕೆ, ಜೋರಾಗಿ ಮಾತಾಡಿದ್ರೆ ನಾನು ನಿಜವಾಗ್ಲೂ ನೆಕ್ಸ್ಟ್ ಸೋಲ್ತಾ ಇದ್ದೀರಿ, ಗೆಲ್ಬೇಕು. ಈ ಪಾಯಿಂಟ್ ಯಾರಿಗೂ ಇಲ್ಲ ಗೈಸ್. ಸಮಬಲದ ಹೋರಾಟ. ಸೂಪರ್. ಸಿಸ್ಟರ್, ಯುವರ್ ಹಸ್ಬೆಂಡ್ ಹೌ ಹಿ ಶುಡ್ ಬಿ. ಆ ಅಕ್ಕ ನಿಂಗಂಡ ಹೆಂಗಿರಬೇಕು? ನಿನ್ನ ಹೆಂಡತಿ ಹೆಂಗಿರಬೇಕು? ಕಪ್ಪು ಆಗಿರಬೇಕು. ನೋಡ್ಬೇಕಣ್ಣ ಒಂದು ಸರಿ. ಅಡಿನಾ? ಓಕೆ. ಬಿಗ್ ಪೀಪಲ್ ನಾಟ್ ಇಂಟೆಲಿಜೆಂಟ್, ಸ್ಮಾಲ್ ಪೀಪಲ್ ನಾಟ್ ಬಫೆಲೋ. ದೊಡ್ಡವರೆಲ್ಲ ಜಾಣರಲ್ಲ, ಗುರುಗಳು ಹೇಳಿದ ಮಾತುಗಳೆಂದು ಎಂದು ನಿಜವಿಲ್ಲ, ಎಂದು ನಿಜವಿಲ್ಲ. ನಾನು ಹೇಳೋಷ್ಟೊಳಗೆ ಹೇಳ್ಬಿಟ್ಟೆ ಕಣ ನೀನು. ಆಫ್ಟರ್ ಸಂಡೇ ಮಂಡೇ ವಿಲ್ ಕಮ್, ಆಫ್ಟರ್ 10th PUC ವಿಲ್ ಕಮ್. ಸಂಡೇ ಮಂಡೇ ಸಂಡೇ ಬರ್ತದೆ, ಮಂಡೇ ಬರ್ತದೆ. ಗೊತ್ತಿಲ್ಲ, ನೀವು ಕರೆಕ್ಟ್ ನೀನ್ ಜೋರಾಗಿ ಹೇಳ. ನಾನು ಆದ್ಮೇಲೆ ಸಂಡೇ ಆದ್ಮೇಲೆ ಮಂಡೇ ಬರ್ತದೆ, ಮಂಡೇ 10th ಬರ್ತದೆ, 10th ಆದ್ಮೇಲೆ PU ಬರ್ತದೆ. ಟಡನ್ ಟನ್ ಟಡನ್. ಅಮ್ಮ ಮಗ ಇಬ್ರು ಚೆನ್ನಾಗವ್ರೆ ಗುರು. ಅದ್ ಯಾವ್ದೋ ಸಾಂಗ್ ಮಾಡ್ತಾರೆ. ಆದ್ಮೇಲೆ PU ಬರ್ತದೆ, ಅದೇ ತಾನೆ? ಅದೇ ಕನ್ನಡಿಗೆ ನಾ ಕಣ್ಣು ಅದ್ರ ಗಂದೆ. ಸಂಡೇ ಆದ್ಮೇಲೆ ಮಂಡೇ ಬರ್ತದೆ, 10th ಆದ್ಮೇಲೆ PU ಬರ್ತದೆ, ಮುಂದಕ್ಕೆ ಬರ್ತಾ ಇಲ್ಲ, ಇದೇ ಇಷ್ಟು. ಒರಿಜಿನಲ್ ವಾಯ್ಸ್ ಅಲ್ಲ, ಆದ್ರೂ ಅವರು ಒರಿಜಿನಲ್ ವಾಯ್ಸ್ ಅದೇ ಅದೇ ಈಗ ಒರಿಜಿನಲ್ ವಾಯ್ಸ್ ನೋಡಿ. ಈಗ ಇವರು ಸಾಂಗ್ ಹೇಳಿದ್ದಾರೆ, ತುಂಬಾ ನೋಡ್ಬೇಡಿಗೆ ಕನೆಕ್ಟ್ ಮಾಡ್ತಾರೆ ಗೈಸ್. ಇವನ್ಗೂ ಇವಾಗ ಸಾಂಗ್ ಏನಂತ ಗೊತ್ತಾಗ್ಬಿಟ್ಟೈತೆ, ಓಕೆನಾ? ಇವಾಗ ಇಬ್ರಿಗೂ ಗೊತ್ತಾಗ್ಬಿಟ್ಟೈತೆ ಏನ್ ಸಾಂಗ್ ಅಂತ. ಬಟ್ ಅವರು ಯಾವ ಎಕ್ಸಾಕ್ಟ್ ಯಾವ ಫಿಲಮ್ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿಲ್ಲ. ಸೊ ಇವ್ರಿಬ್ರಲ್ಲಿ ಯಾರು ಫಸ್ಟ್ ಕರೆಕ್ಟ್ ಆಗಿ ಫಿಲಮ್ ಗೆಸ್ ಮಾಡ್ತಾರೋ ಅವ್ರಿಗೆ ಪಾಯಿಂಟ್. ಭಕ್ತ ಪ್ರಹ್ಲಾದ. ಯಾರು ಚಿರಂತ ಇರ್ಮಾ ನೀನ್ ಥಿಂಕ್ ಮಾಡಮ್ಮ. ತಪ್ಪು. ಯಾರೇ ಕೂಗಾಡಲಿ. ಇನ್ನೊಬ್ರು ಹೀರೋ ಆಕ್ಟ್ ಮಾಡೋರೆ ಸತೀಶ್. ಅವ್ರು ಯಾರು? ಸತೀಶ್. ಗೊಂಬೆ ಆಡ್ಸೋನು ಮೇಲೆ ಕೂತ್ರು, ಅದೇ ಮೂವಿನಾ? ಯಾವ ಫಿಲಮ್? ಜೋರಾಗಿ ಹೇಳ್ಮಾ. ಯಾವ ಫಿಲಮ್? ಅಟ್ಲೀಸ್ಟ್ ಕಂಡಿಡಿದ್ರು ಅವ್ರಿಗೆ ಒಂದು ಬಹುಮಾನ ಕೊಡುವ ಡ್ರಾಮಾ. ಅದೇ ಗೊಂಬೆ ಆಡ್ಸೋ ಡ್ರಾಮಾ. ನಾನು ಹೇಳಿದ್ನಲ್ಲ, ಸಖತ್ ಹೇಳ್ದೆ ಕಣ, ಸೂಪರ್ ಆಗಿ ಹೇಳ್ದೆ ಕಣ, ನೆನ್ಪಿಡ್ಕೋಬೇಕು ಹಂಗೆ. ಓಕೆ ರೆಡಿ? ಫ್ರಮ್ ದಿಸ್ ಗರ್ಲ್ ದ ಬಾಯ್ ಗಾಟ್ ಲಾಸ್ಟೆಡ್. ಇವಳಿಂದಾನೆ ಹುಡುಗ ಕಳ್ದೋದು. ನೀನ್ ಹೇಳು ಅಂದ್ರೆ ಅಪ್ಪ ಹೇಳಿದಿ. ಸಾಂಗ್ ಹೇಳ್ಬೇಕು. ಇವಳಿಂದಾನೆ ಹಾರಿ ಹೋದ. ಅವ್ನು ಹೇಳ್ಬಿಟ್ಟು ದಡ್ಡ ಆಯ್ತಾನೆ. ಅವ್ನು ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿಲ್ವಲ್ಲ, ನೀವು ಇನ್ನೂ ದಡ್ಡ ಆಗ್ತೀರಾ. ಬಚ್ಚನ್ನೇ ಕಳೆದೋದ. ಹುಡುಗಿರೋ ಹುಚ್ಚು ಹಿಡ್ಸೋ ಹುಡುಗಿರೋ. ನೋಡು ಹುಡುಗಿರು ಹುಚ್ಚು ಹಂಗೆ ಇರೋದು. ಹುಡುಗಿರು ಹಂಗೆ ಬರೋದು. ಹೌದು. ಮಾಮು 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 ಸೈಲೆಂಟ್ ಮಾಮು ಸೈಲೆಂಟ್ ಮಾಮು. For one love girl, one love boy, stay together in times. ಓಹ್ ಕವನ. This earth rotating but not rotating. For one love girl. ಒಂದು ಹುಡುಗಿ, ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ. ಈ ತಿರುಭೂಮಿ ತಿರುಗದೆಂದು ಒಂದು ಕ್ಷಣ. ಇಲ್ಲಿ ಸರಿಗ ಉಂಟು ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. ನಾನು ಕಂಡಿಡಿಯಲ್ಲ ಅಂತ ಅನ್ಕೊಂಡಿದ್ದೆ, ಅಕಸ್ಮಾತ್ ಈ ಸಾಂಗ್ ಇವ್ರನ್ನ ಕಂಡಿಡ್ಬಿಟ್ಟಿದ್ರೆ ಅವನಿಗೆ ಅವಮಾನ. ಕೇಳಿದಕ್ಕೂ ಸಾರ್ಥಕ ಆಯ್ತು. ಫ್ರಮ್ ಒನ್ ಲವ್ ಗರ್ಲ್ ಒಂದು 6-3. ಸ್ಟಿಲ್ ಐ ನೀಡ್ ಲವ್, ಸ್ಟಿಲ್ ಐ ನೀಡ್. ಬೇಕು ಲವ್ ಸ್ಟಿಲ್ ಐ ನೀಡ್ ಲವ್, ಸ್ಟಿಲ್ ಐ ನೀಡ್. ಇದನ್ನೇ ನೀವು ಕಂಡಿಡ್ದಿಲ್ಲ ಅಂದ್ರೆ ಅಕ್ಕ ಅವಮಾನಕ್ಕ. ಅಯ್ಯೋ, ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ. ಸಾಧಿಸ್ಬಿಟ್ಟೆ ಮಮ್ಮಿ. 5-6.
ಭಾವಗಳ ಏಯ್ 4 5 ಓಕೆ ಕರೆಕ್ಟಾಗಿ ನೆನ್ಪಿಟ್ಕೊಂಡಿಲ್ಲ ಆಂಟಿ 5 ಬಂದ್ಬಿಡ್ತು ಅಂತ ಹೇಳಿದ್ದು. ಮುಂದೆ ಬಾ ಅಕ್ಕ ನಿಮ್ಗೆ ಒಂದು ಆಫರ್ ಕೊಡ್ತೀನಿ. ಈ ಸಾಂಗ್ ಅಂದ್ರೆ ಇವಾಗ ಏನಾದ್ರು ಪಾಯಿಂಟ್ಸ್ ಕಂಡಿಡಿದ್ರೆ ಇಬ್ರಿಗೂ ಈಕ್ವಲ್ ಮಾಡ್ತೀನಿ. ಆಯ್ತು. ಅವನೇನಾದ್ರೂ ಗೆಸ್ ಮಾಡ್ರೆ ಅವನೇ ವಿನ್ನರ್. ಆಯ್ತು. ಒನ್ ಮ್ಯಾನ್ ಶೋ ಡೂ ಆರ್ ಡೈ. ಓಕೆ ರೆಡಿ? See her beautiness, kissy super, which village this beautiful girl came Shiva? Once more. Shiva. Oh, once more. See her beautiness, kissy super or pearly super? ನೋಡಿ ಒಳಂದಾವ ಮುದ್ದಿನ ಮಾತು ಚಂದಾವ ಇವಳು ಯಾವೂರ ಚೆಲುವೆ ಶಿವ ಹೇಳಲ್ಲ ಹೇಳಲ್ಲ ನಿನಗಂತೂ Crazy ಗುರು. ಅಯ್ಯೋ ಏನಕ್ಕ ಶಿವ. ನಿಮ್ಗೆ ಆಗ್ಬಾರ್ದಿತ್ತು ನಿಮ್ಗೆ. ಗೈಸ್ ಒಳ್ಳೆ ಆಟ ಇತ್ತು. ಅಂದ್ರೆ ಹೇಳ್ದಂಗೆ ಅಕ್ಕ ಇಂಗ್ಲಿಷ್ ಬರುತ್ತೆ, ಅವ್ರಿಗೆ ಬರಲ್ಲ ಅಂತೇನಿಲ್ಲ. ನೋಡಿ ಈಗ ಕೆಲವೊಂದು 2 ಸಾಂಗ್ ಕಂಡಿಡಿದ್ರಲ್ಲ, ಚೆನ್ನಾಗಿ ಕಂಡಿಡಿದ್ರು, ಅವ್ರಿಗೆ ಬರುತ್ತೆ. ಬಟ್ ಒಂದ್ ಸ್ವಲ್ಪ ಅವರು ಇವನು ಹೇಳಕ್ಕಿನ ಮುಂಚೆ ಇವ್ರು ಹೇಳ್ಬೇಕು, ಸ್ವಲ್ಪ ಇವನು ಫಾಸ್ಟ್ ಇದ್ದಾನೆ. ಅಂಡ್ ಸಾಕಾದಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹೆಂಗಿತ್ತಕ್ಕ ನಿಮ್ಮ ಅನಿಸಿಕೆ? ಸೂಪರ್ ಇದು ಒಂದ್ ಮಾಡ್ಬೇಕಿತ್ತು. ನೀವೇನು ಕಂಡಿಡಿದಿಲ್ಲ, ಅದೆಂತ ಸೂಪರ್. ಆದ್ರೂ ಅವ್ನು ಇಂಗ್ಲಿಷ್ ಮೀಡಿಯಂ ಓದಿ ಅವನಿಗೆ ಇವಾಗ ಎಜುಕೇಶನ್ ತರಬೇಡ. ನೀನು ತಿಂತೋದಿದ್ದೆ ತಾನೆ, ನಾನು ಇವಾಗ ತಿಂತೆ. ನೀವ್ ಇವಾಗ ಜಸ್ಟ್ ಇವಾಗ ನಿಮ್ಗೆ ಕೆಲವೊಂದು ವರ್ಡ್ಸ್ ಗೊತ್ತಿರುತ್ತೆ. ನಾವು ಓದಿರೋದು ಕನ್ನಡ ಮೀಡಿಯಂ. ಈಗ ಮತ್ತೆ ನಾನು ಓದಿಸ್ತೀನಿ. ನೀವು ಸ್ಟಿಲ್ ಐ ನೀಡ್ ಹೆಂಗ್ ಕಂಡಿಡಿದ್ಬಿಟ್ರಿ? ಅದು ಸ್ಟಾರ್ಟಿಂಗ್ ಒಂದು ವರ್ಡ್ ಇರುತ್ತೆ, ಅದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಿದ ತಕ್ಷಣ ಟಕ್ಕತ್ತಾಗ ಗೊತ್ತಾಗ್ಬಿಡುತ್ತೆ. ಚಿರು ಜೊತೆ ಆಡಿದ್ದು ಒಂಥರ ಖುಷಿ ಆಯ್ತು. ಕೊಡೋಣ, ಇಬ್ರೇ ವ್ಲಾಗ್ ಮಾಡಿದ್ದು ಒಂಥರ ಖುಷಿ ಆಯ್ತು. ಎಲ್ಲಿ ಸುದೀಪ್ ಅಣ್ಣನೂ ಐತೆ. ನೀವಿಬ್ರು ಕಾಂಪಿಟೇಟರ್. ಹೆಂಗಿತ್ತಪ್ಪ ನಿನ್ ಎಕ್ಸ್ಪೀರಿಯನ್ಸ್? ಸೂಪರ್. ಅದ್ ಬಿಟ್ಟು ಬೇರೆ ಹೇಳೋ. ಅದು ಒಂದ್ ಸೆಕೆಂಡ್. ಫ್ಯಾಮಿಲಿ ಎಲ್ಲ ಸೂಪರ್ ಆಗೈತೆ. ಸೂಪರ್ ಆಗಿತ್ತಾ? ಸಗದಾಯ್ತಾ? ಅಂತೂ ಇಂತೂ ಇವತ್ತಿನ ಈ ಒಂದು ವ್ಲಾಗ್ ಅಲ್ಲಿ ನಮ್ಮನೆಯ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಬಂದ್ಬಿಟ್ಟು ಇರೋ ದುಡ್ಡು ಇರೋಣ. ನಮ್ಮಮ್ಮ ಕೈ ತಗೊಂಡು ನಾನು ಕೇಳ್ತೀನಿ. ದುಡ್ಡು ನೀ ಕಾಯ್ಬೇಕು, ನಾ ಇನ್ನು ಹೇಳೋವರ್ಗು. ಓಕೆ ಓಕೆ. ಈ ವಾರದ ನೀನು ಇವತ್ತಿನ ನಮ್ಮನೆಯ ಬಿಗ್ ಬಾಸ್ ವಿನ್ನರ್ ಬಂದ್ಬಿಟ್ಟು ದುಡ್ಡು ದುಡ್ಡು ಇವತ್ತಿನ ವಿನ್ನರ್ ಬಂದು ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿರುವಂತ ಎಲ್ಲ ಪ್ರೇಕ್ಷಕರಲ್ಲಿ ನನ್ನ ಹೃದಯಪೂರ್ವ ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ 7 ಕೋಟಿ ಕನ್ನಡಿಗರಿಗೆ ವೋಟ್ ಮಾಡಿರುವಂತ ನನ್ನ ಪ್ರೀತಿಯ ಧನ್ಯವಾದಗಳು. ಗೈಸ್ ಇದೇ ವ್ಲಾಗ್ನ ನಾನೇ ಅನ್ಕೊಂಡಿದ್ದೆ ಅಂದ್ರೆ ಚಿರುಗು ಮತ್ತೆ ಚೋಟ ಮರಿಗೂ ಆಡ್ಸ್ಬೇಕಂತ ಇದ್ದೀನಿ. ನೀವೆಲ್ಲರೂ ಕಮೆಂಟ್ ಹಾಕಿ. ಅಂದ್ರೆ ನಾನು ಹೇಳ್ದಂಗೆ ಅವಳಿಗೆ ಇಂಗ್ಲೀಷ್ ಬರುತ್ತೆ, ಸಾಂಗ್ ಕೇಳಿರಲ್ಲ ಅನ್ಕೋತೀನಿ. ನನ್ನ ಪ್ರಕಾರ ನನಗೆ ಇವಾಗ ಅವಳು ಕೊಡ್ತಿರೋ ಉತ್ತರ ನೋಡ್ಬಿಟ್ಟು ಅನಿಸ್ತೈತೆ ನಮ್ಮ ಚೋಟ ಮರಿಗೆ ಸಾಂಗ್ ಎಲ್ಲ ಗೊತ್ತು, ಮೇ ಬಿ ಕಂಡಿಡಿಬೋದು ಅಂತ ಅನ್ಕೋತೀನಿ. ಇವರಿಬ್ರು ಮತ್ತೆ ಸಿಕ್ಕಾಪಟ್ಟೆ ಒಳ್ಳೆ ಕಾಂಪಿಟೇಷನ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಇದು ಏನಾದರೂ ಇವರಿಬ್ರಿಗೆ ಮಾಡಿಸ್ಬೇಕಂದ್ರೆ ಕಾಮೆಂಟ್ ಹಾಕಿ. ಆ್ಯಂಡ್ ಇವಾಗ ಚಿರು ವಿನ್ನರ್ ಆಗಿದ್ದಾನೆ, ಇವನಿಗೆ ಏನು ಪ್ರೈಸ್ ಕೊಡ್ಬೇಕಂತ ಪ್ರೈಸ್ನ ಹೇಳ್ಬಿಟ್ಟು ಆಮೇಲೆ ಇವರು ಚೋಟ ಮರಿಗೂ ಮತ್ತೆ ಚಿರುಗೂ ಆಡ್ಸ್ಬೇಕಾ ಬೇಡವಾ ಅಂದ್ಬಿಟ್ಟು ಕಾಮೆಂಟ್ ಹಾಕಿ. ಆದ್ರೆ ಇಷ್ಟಿರ್ಲಿ, ಬೈಕ್ ಕೊಡ್ಸಿ, ಕಾರ್ ಕೊಡ್ಸಿ, ಗೋಲ್ಡ್ ಕೊಡ್ಸಿ ಅಂತೆಲ್ಲ ಹೇಳ್ಬೇಡಿ. ದಯವಿಟ್ಟು ಸ್ವಲ್ಪ ನೋಡ್ಕೊಂಡು, ಸ್ವಲ್ಪ 1 ಲಕ್ಷ ಒಳಗೆ, ಅಂದ್ರೆ 1 ಲಕ್ಷ 50,000 1 ಲಕ್ಷನ ಈ ಬಾಲಿ ಕರೆನ್ಸಿ ಇಲ್ಲ ಅಂದ್ರೆ ಬೇರೆ ಒಂದು ಥೈಲ್ಯಾಂಡ್ ಕರೆನ್ಸಿ ಕನ್ವರ್ಟ್ ಮಾಡಿ 1 ಲಕ್ಷ 1,000 ರೂಪಾಯಿ ಬರುತ್ತೆ. ಓಕೆ, ಅಷ್ಟೇ ಬರೋದು. ಓಕೆ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕ ಅಂತೂ ವಿನ್ ಆಗಿಲ್ಲ, ಬಿಟ್ಕೊಟ್ಬಿಟ್ರು ಅನ್ಸ್ತೈತೆ. ಅಕ್ಕ ಬಿಟ್ಕೊಟ್ಬಿಟ್ರು ಅಷ್ಟೇ. ನನಗೆ ಯಾಕೋ ಮನ್ಸಿಗೆ ಬೇಜಾರಾಗ್ತೈತೆ ಸಿಕ್ಕಾಪಟ್ಟೆ ಅಕ್ಕ ಬಿಟ್ಕೊಟ್ರದ್ ನೋಡಿ. ಫೈನಲಿ ಒಂದೊಳ್ಳೆ ವಿಡಿಯೋ ಆಯ್ತು. ಈ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್ ಬಾಯ್ ಗೈಸ್, ಮಚ್ ಲವ್. ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.